ಫೋನ್ ಟ್ಯಾಪಿಂಗು ಆಗ್ತಾ ಇದೆ ಅಂಥೇಳಿ ಒಬ್ಬರು ಮಾಜಿ ಮುಖ್ಯಮಂತ್ರಿ, ಇನ್ನೊಬ್ಬರು ಮಾಜಿ ಉಪಮುಖ್ಯಮಂತ್ರಿ, ಇಬ್ಬರು, ಒಬ್ಬರು ಕೇಂದ್ರದಲ್ಲಿ ಸಚಿವರು, ಇನ್ನೊಬ್ಬರು ಪ್ರತಿಪಕ್ಷದ ನಾಯಕರು ಹೇಳಿದ ಮೇಲೆ ಏನಾದರೂ ಅವರಿಗೆ ಸುಳಿವಿದ್ದೇ ಇರುತ್ತೆ, ಆಧಾರ ಇದ್ದೇ ಇರುತ್ತೆ. ಮತ್ತು ಇನ್ನೊಂದು ಮಾತನ್ನು ನಾನು ಗಮನಿಸಿದೆ, ಮಾನ್ಯ ಕುಮಾರಸ್ವಾಮಿಯವರು ಹಿಂದೆಯೂ ಆಗ್ತಿತ್ತು, ಈಗಲೂ ಆಗ್ತಾ ಇದೆ, ಸತ್ಯ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸೋದೇನು ಅಂದರೆ, ನೀವು ನಿಮ್ಮ ಶಾಸಕರ ಫೋನ್ ಟ್ಯಾಪಿಂಗ್ ಮಾಡೋದ್ರಿಂದ ಅವರ ಯೋಜನೆಗಳೇನು ಅಂತ ನೀವು ತಿಳ್ಕೊಳ್ಬೋದು. ನೀವು ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಅದು ಅನಿವಾರ್ಯನೂ ಇರ್ಬೋದು. ಆದರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜನರ ಮನೋಭಾವನೆ ಏನಿದೆ ಅಂತ ತಿಳ್ಕೊಳ್ಳೋಕೆ ಏನು ಪ್ರಯತ್ನ ಮಾಡ್ತಿದ್ರಿ? ಕಾಂಗ್ರೆಸ್ ಉಳಿಸ್ಕೋಬೇಕು ಅಂದರೆ ಜನ ನಿಮ್ಮ ಸರ್ಕಾರದ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ನೀವು. ಜನ ಈಗಾಗಲೇ ಈ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ, ಸಾರ್ವಜನಿಕ ರೂಪದಲ್ಲೇ ವ್ಯಕ್ತ ಆಗುತ್ತೆ. ಅದು ಅವ್ರು ಹೇಳ್ತಿರೋದು. ಬೆಲೆ ಏರಿಕೆ ನೀತಿಯಿಂದ ಬೇಸತ್ತಿದ್ದಾರೆ, ಭ್ರಷ್ಟಾಚಾರದಿಂದ ರೋಸಿ ಹೋಗಿದ್ದಾರೆ, ಅಭಿವೃದ್ಧಿ ಕೆಲಸ ಆಗದೇ ಇರೋದ್ರಿಂದಾಗಿ ಅವರು ಈ ಸರ್ಕಾರವನ್ನು ಯಾಕಪ್ಪ ತಂದ್ವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದನ್ನು ತಿಳ್ಕೊಳ್ಳೋಕ್ಕೆ ನಿಮ್ಗೆ ಫೋನ್ ಟ್ಯಾಪಿಂಗ್ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಿವಿ ಅಗಲ ಇಟ್ಕೊಂಡು ಕೇಳಿದ್ರೆ ಸಾಕು. ನಿಮ್ಮ ಕಾಂಗ್ರೆಸ್ ಉಳಿಸ್ಕೊಳ್ಳೋಕ್ಕೆ ನಿಮಗದು ಅನಿವಾರ್ಯ ಇದೆ. ಅದನ್ನು ಮಾಡದೇ ಇದ್ದರೆ ನಿಮ್ಮ ಕಾಂಗ್ರೆಸ್ನೇ ಉಳಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಸರ್ಕಾರನ, ನಿಮ್ಮ ಕುರ್ಚಿಯನ್ನು ಕೆಲವು ಕಾಲ ಉಳಿಸ್ಕೊಳ್ಬೋದು. ಕೆಲವರಿಗೆ ಅಧಿಕಾರದ ಆಸೆ ತೋರಿಸಿ, ಕೆಲವರಿಗೆ ಹಣದ ಆಸೆ ತೋರಿಸಿ, ಕೆಲವ್ರನ್ನ ಬ್ಲಾಕ್ ಮೇಲ್ ಮಾಡಿ ನಿಮ್ಮ ಕುರ್ಚಿಯನ್ನು ಉಳಿಸ್ಕೋಬೋದು. ಕಾಂಗ್ರೆಸ್ನ ಹೆಂಗೆ ಉಳಿಸ್ಕೊಳ್ತೀರಿ? 2 ವರ್ಷ ಆದಮೇಲೆ ಮತ್ತೆ ಚುನಾವಣೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಜನ ವೋಟ್ ಹಾಕುವ ಸ್ಥಿತಿಯಲ್ಲಿ ಇಲ್ಲ. ಹಳ್ಳಿಗಳಲ್ಲಿ 3 ಗಂಟೆನೂ ಕೆಲವು ಭಾಗಗಳಲ್ಲಿ ಕರೆಂಟ್ ಇಲ್ಲ. ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿದ್ದೀವಿ, ಈಗಲೇ ಕುಡಿಯೋ ನೀರಿನ ಸಮಸ್ಯೆ ಇದೆ. ಇನ್ನೂ 4 ತಿಂಗಳು ಜನ ಮಳೆಗಾಲದವರೆಗೂ ಕೂಡ ಜೀವ ಹಿಡ್ಕೊಂಡು ಬದುಕಬೇಕಲ್ಲ. ಕುಡಿಯೋ ನೀರಿಗೆ ಏನು ಮಾಡ್ತೀರಿ? ನಿಮ್ಮ ಆದ್ಯತೆ ಏನು? ನೀವು ಕುಡಿಯೋ ನೀರನ್ನು ಕೊಡೋದಕ್ಕೆ ನಿಮ್ಮ ಸರ್ಕಾರ ಯಾವ ಕ್ರಮವನ್ನು ತಗೊಂಡಿದೆ? ಇದ್ರ ಕಡೆ ನಿಮ್ಮ ಕಾಳಜಿನೇ ಇಲ್ವಲ್ಲ, ಕನಿಷ್ಠ ಕಾಳಜಿನೂ ಇಲ್ವಲ್ಲ. ನೀರಿನ ಸಮಸ್ಯೆ ಬರ್ಬೋದಾಗಿರುವ ಗ್ರಾಮಗಳು ಎಷ್ಟಿದ್ದಾವೆ, ಅಲ್ಲಿಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ಬೋದು, ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಒಂದು ಕಿಂಚಿತ್ ಕಾಳಜಿ ಇದೆಯಾ? 1% ನಿಮಗೆ ಕಾಳಜಿ ಇಲ್ಲ. ಹಾಗಿದ್ದಾಗ ನಿಮಗೆ ಜನರ ಪಲ್ಸನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ, ಹಿಂದೆ ರಾಜಮಹಾರಾಜರು ಮಾರುವೇಷದಲ್ಲಿ ಹೋಗೋರಂತೆ. ನಿಮ್ಗೆ ಅಷ್ಟು ಮಾರುವೇಷದಲ್ಲಿ ಹೋಗ್ತಿರೋ ಬಿಡ್ತಿರೋ, ಸ್ವಲ್ಪ ಕಿವಿ ಅಗಲ ಇಟ್ಟು ಕೇಳಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತೇಳಿ. ಪಕ್ಷದವರ ಮೇಲೆನೆ ಗೂಢಚರ್ಯೆ ಮಾಡೋದು ಎಷ್ಟು ಸೂಕ್ತ ಅನ್ನೋ ಪ್ರಶ್ನೆ ಒಂದು ಕಾಂಗ್ರೆಸ್ನಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಯಾವಾಗ ತನ್ನ ಸಾಮರ್ಥ್ಯದ ಬಗ್ಗೆ ನಾಯಕನಾದವನು ಅಪನಂಬಿಕೆ ಬಂದ್ಬಿಡುತ್ತೋ ತನಗೆ ತಾನೇ, ಆಗ ಈ ಎಲ್ಲ ಕೆಲಸ ಮಾಡ್ತಾರೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಶಾಸಕರು ನನ್ನ ಜೊತೆಗೆ ಇಲ್ಲ ಅನ್ನುವಂಥ ಅಪನಂಬಿಕೆ ಪ್ರಾರಂಭ ಆದಂತಿದೆ. ಅವ್ರಿಗೆ ನಂಬಿಕೆ ಇದ್ದಿದ್ರೆ, ನಾನು 136 ಕೋಟಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿದ್ದೀನಿ, 136 ಕೋಟಿ ಜನರು ನನಗೆ ಶಾಸಕರು ಅಲ್ಲ, 136 ಶಾಸಕರು, ನಾನು ಕೋಟಿ ಅಂತ ಅಂದ್ಬಿಟ್ಟೆ, 136 ಶಾಸಕರು ನಮ್ಮ ಬೆಂಬಲಕ್ಕಿದ್ದಾರೆ ಅನ್ನೋ ವಿಶ್ವಾಸ ಇದ್ದರೆ ಅವು ಯಾವ ಗೂಢಚಾರಿಕೆಯನ್ನು ಮಾಡ್ತಿರ್ಲಿಲ್ಲ. ಅವರಿಗೆ ಅಪನಂಬಿಕೆ ಪ್ರಾರಂಭ ಆಗಿರೋದ್ರಿಂದ ಅವರು ಗೂಢಚಾರಿಕೆಯ ಮೊರೆ ಹೋಗಿರ್ಬೋದು. ಗೂಢಚಾರಿಕೆ ಮಾಡಿ ನೀವು ಕೆಲವು ಕಾಲ ಕುರ್ಚಿಲಿ ಉಳಿಬೋದು, ಆದರೆ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸರ್ಕಾರ ಈಗಾಗಲೇ ಜನರ ವಿಶ್ವಾಸವನ್ನು ಕಳ್ಕೊಂಡಿದೆ. ಕಾಂಟ್ರಾಕ್ಟರ್ಗಳು ಈಗ ಶುಕ್ರವಾರ ದಿನ ಅಂದರೆ ಬಜೆಟ್ ಆರಂಭಿಸುವಂಥ ದಿನದಿಂದಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ನಮಗೆ ಬರಬೇಕಾದಂಥ ಬಾಕಿ 37 ಕೋಟಿ ಹಣ ಬರೋದಿಲ್ಲ ಅನ್ನೋದು. ಗುತ್ತಿಗೆದಾರರು ಮಾತ್ರ ಹೋರಾಟ ಮಾಡ್ತಿರೋದಲ್ಲ, ಅಂಗನವಾಡಿ ಶಿಕ್ಷಕಿಯರು ಹೋರಾಟ ಮಾಡಿದ್ರು, ಅತಿಥಿ ಉಪನ್ಯಾಸಕರು ಹೋರಾಟ ಮಾಡಿದ್ರು. ಈಗ ಗುತ್ತಿಗೆದಾರರು ಎಚ್ಚರಿಕೆ ಕೊಟ್ಟು ಪತ್ರ ಬರೆದು ಈ ಸರ್ಕಾರದ ಬಗ್ಗೆ ಸಾರ್ವಜನಿಕ ರೂಪದಲ್ಲಿ ಹೇಳಿ, ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ ನಮ್ಮ 32,000 ಬಾಕಿಯನ್ನು ಯಾವಾಗ ಕೊಡ್ತೀರಿ ಹೇಳಿ ಅಂತ ಹೇಳಿ. ನಾನು ಆ ಗುತ್ತಿಗೆದಾರರ ಪರವಾಗಿ ಕೇಳಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಅನುಭವಿ ಹಿರಿಯ ಸಚಿವರು, ಆರ್ಥಿಕ ತಜ್ಞರು, ನಿಮ್ಮ ಸಾಮರ್ಥ್ಯ ಎಲ್ಲೂ ಹೋಯ್ತು. ಗುತ್ತಿಗೆದಾರರಿಗೆ ಬಾಕಿ ಕೊಡೋಕ್ಕೂ ಆಗದೇ ಇರುವಂಥ ಅಸಹಾಯಕತೆ ನಿಮ್ಮ ಸರ್ಕಾರಕ್ಕೆ ಯಾಕೆ ಕಾಡ್ತಾ ಇದೆ? ಇಷ್ಟೆಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ಮೇಲೂ ಕೂಡ ನಿಮ್ಮ ಬೊಕ್ಕಸನ್ನು ತುಂಬಿಸಕ್ಕೆ ಸಾಧ್ಯ ಆಗ್ತಿಲ್ವಾ?
ಅವರಿಗೆ ಗುತ್ತಿಗೆದಾರರಿಗೆ ಹಣ ಕೊಡದೇ ಇದ್ದರೆ ಏನು ಕತೆ? ನಿಮ್ಮ ಸರ್ಕಾರ ಏನಾದ್ರು ದಿವಾಳಿ ಆಗಿದೆಯಾ? ಆರ್ಥಿಕವಾಗಿ ದಿವಾಳಿ ಆಗಿದೆಯಾ? 1,17,000 ಕೋಟಿ ರೂಪಾಯಿ ಈ ವರ್ಷ ಸಾಲ ಮಾಡಿದ್ದೀರಿ, ಹೊಸ ಸಾಲ ಈ ವರ್ಷದಲ್ಲಿ. ಇಷ್ಟು ಸಾಲ ಮಾಡಿದರೂ ಕೂಡ ನಿಮ್ಮ ಬಾಕಿ ಕೊಡೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಏನೋ ಬರಬಾರ್ದು ಬಂದಿರಬೇಕು ಬೊಕ್ಕಸಕ್ಕೆ. ಆ ಬರಬಾರ್ದು ಏನು? ನಿಮ್ಮ ಬೊಕ್ಕಸ ಎಲ್ಲಿ ಸೋರಿ ಹೋಗ್ತಾ ಇದೆ? ನೀವು ನಿಮ್ಮನ್ನು ನೋಡಿದ್ರೆ ಯಾರು ಏನು ಬೇಕಾದ್ರೂ ಹಾಳಾಗೋಗ್ಲಿ, ನಾವು ಮಜವಾಗಿರೋಣ ಅನ್ನುವಂಥ ಚಾರುವಾಕ ನೀತಿಯನ್ನು ಅನುಸರಿಸಿದಂಗೆ ಕಾಣ್ತಾ ಇದೆ. ನಿಮ್ಮದು ಚಾಣಕ್ಯ ನೀತಿ ಇಲ್ಲ, ನಿಮ್ಮದು ಚಾರುವಾಕ ನೀತಿ. ಚಾಣಕ್ಯ ನೀತಿ ಆದರೆ ಏನು ಅಂದರೆ, ಒಂದು ಪೈಸೆಯೂ ಕೂಡ ಸರ್ಕಾರದ ಬೊಕ್ಕಸದ ಹಣ ದುರುಪಯೋಗ ಆಗಬಾರ್ದು ಅನ್ನೋ ಚಾಣಕ್ಯ ನೀತಿ. ನಿಮ್ಮದು ಚಾರುವಾಕ ನೀತಿ. ಯಾವನ ಮನೆ ಹಾಳಾಗಾದರೂ ಹಾಳಾಗೋಗಲಿ, ಯಾವನ ಬದುಕಿರಷ್ಟು ಯಾವನ ಸತ್ತರೆಷ್ಟು, ನಾವು ಚೆನ್ನಾಗಿರಬೇಕು, ನಮ್ಮವರು ಚೆನ್ನಾಗಿರಬೇಕು. ಅದಕ್ಕಾಗಿ ನಿಗಮ ಮಂಡಳಿಯ ಅಧ್ಯಕ್ಷರುಗಳಿಗೆಲ್ಲ ಕ್ಯಾಬಿನೆಟ್ ಗ್ರೇಡು, ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆಲ್ಲ ಗ್ಯಾರಂಟಿ ಯೋಜನೆ ನಿರ್ವಹಣೆ ಹೆಸರಿನಲ್ಲಿ ಅವರಿಗೆ TADA. ಇದು ನಿಮ್ಮ ನೀತಿ. ಅಲ್ಲಿಗೆ ನಿಮಗೆ ನಿಜವಾಗಲೂ ಬೊಕ್ಕಸ ತುಂಬಿದ್ರೆ ಮೊದಲು ಅವರು ಬಾಕಿ ಬಿಲ್ ಕೊಡಿ, ಸಬೂಬ್ ಹೇಳ್ದಂಗೆ ಕೊಡಿ. ಇಷ್ಟೆಲ್ಲ ಸಾಲ ಮಾಡಿಯೂ ಕೂಡ ಅವ್ರಿಗೆ ಬಾಕಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಸಾಲ ಮಾಡಿದ ದುಡ್ಡು ಎಲ್ಲಿ ಹೋಯ್ತು? ಆ ದುಡ್ಡು ಇನ್ನೆಲ್ಲೋ ದುರುಪಯೋಗ ಆಗ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗೆ ಉತ್ತರ ನೀವು ಅವರಿಗೆ ಹಣ ಬಿಡುಗಡೆ ಮಾಡಿ ಕೊಟ್ಟು, ನೀವು ನಿಮ್ಮ ಹಣಕಾಸು ಇಲಾಖೆ ಸುಸ್ಥಿತಿಯಲ್ಲಿದೆ, ನಮ್ಮ ಖಜಾನೆ ಭರ್ತಿಯಾಗಿದೆ, ನಮಗೆಲ್ಲೂ ಸೋರಿಕೆ ಆಗ್ತಿಲ್ಲ ಅನ್ನೋದನ್ನು ತೋರಿಸಿ. ಬಜೆಟ್ ನಿರೀಕ್ಷೆ ಇನ್ನೆರಡು ದಿನ ಬಾಕಿ ಇದೆ, 2 ದಿನ ಕಳೆದ್ರೆ ನಿರೀಕ್ಷೆ ಏನಾದ್ರು ಉಳಿದಿದೆಯಾ? ಇನ್ನೂ ನಮಗಂತೂ ಯಾವ ನಿರೀಕ್ಷೆನೂ ಉಳಿದಿಲ್ಲ. ಈ ಕಳೆದ 3 ವರ್ಷದ ಆಡಳಿತ ನೋಡಿದಾಗ ನಮಗೆ ಇವರಿಂದ ಏನೋ ಒಳ್ಳೇದು ಆಗುತ್ತೆ ಅನ್ನುವಂಥ ನಿರೀಕ್ಷೆ ಖಂಡಿತವಾಗಿಯೂ ನಮ್ಗೆ ಉಳಿದಿಲ್ಲ. ಗುಡಿಸಿ ಗುಂಡಾಂತರ ಮಾಡಿ ಹೋಗ್ತಾರೆ ಅನ್ನೋ ರೀತಿಯಲ್ಲೇನೆ ಅವ್ರು ನಡ್ಕೋತಾ ಇದ್ದಾರೆ. ಹಾಗಾಗಿ ನಮಗೇನು ನಿರೀಕ್ಷೆ ಉಳಿದಿಲ್ಲ. ಈಗ ಕಮೇನಿ ಹತ್ಯೆಯಾಗಿದೆ, ಅಮೆರಿಕ ಹೊಡೆದಿದೆ ನಾವು ಗೊತ್ತಿದೆ. ಅದೇ ಅಲ್ಲಿ ಹತ್ಯೆ ಆಗಿದ್ದಕ್ಕೆ ಭಾರತದ ಪ್ರತಿಭಟನೆ ಆಗ್ತಾ ಇದೆಯಲ್ಲ, ಅದರ ಬಗ್ಗೆ ಅಭಿಪ್ರಾಯ ಏನು? ನಾನು ಒಂದು ಅಪಾಯಕಾರಿ ಸಂಗತಿ ಏನು ಅಂದರೆ, ಪತ್ರಕರ್ತರು ಕೆಲವ್ರನ್ನ ಪ್ರಶ್ನೆ ಮಾಡಿದ್ರು, ನಿಮಗೆ ಸಂವಿಧಾನ ಮತ್ತು ಶರಿಯಾದಲ್ಲಿ ಯಾವುದನ್ನು ಆರಿಸ್ಕೊಳ್ತೀರಿ ಅಂತ. ಕೆಲವರು ಉತ್ತರಿಸಿದ್ದಾರೆ, ನಾವು ಶರಿಯಾವನ್ನೇ ಆರಿಸ್ಕೊಳ್ತೀವಿ ಅಂತ. ಇದು ಬಹಳ ಅಪಾಯಕಾರಿ. ಭಾರತ ಕಮೇನಿ ಹತ್ಯೆ ಯಾಕಾಯಿತು ಏನಾಯಿತು ಅನ್ನೋದ್ರ ವಿಶ್ಲೇಷಣೆಗೆ ನಾನು ಹೋಗಲ್ಲ. ಆದರೆ ಭಾರತದ ವ್ಯಾಪ್ತಿಯನ್ನು ಮೀರಿ ಮತೀಯ ಕಾರಣಕ್ಕೆ ಒಂದು ಸಂಬಂಧ ಇಟ್ಕೊಂಡು ಆ ಸಂಬಂಧವನ್ನು ವ್ಯಕ್ತಪಡಿಸಿದ ರೀತಿ ಇದೆಯಲ್ಲ, ಆ ರೀತಿಯಲ್ಲಿ ದೇಶಕ್ಕಿಂತ ಕೊಮೆನಿಯೇ ದೊಡ್ಡವನು ಅನ್ನುವಂಥ ಮನಸ್ಥಿತಿ ಕೆಲವರಿಗಿದ್ದಂತೆ ಕಂಡುಬಂತು. ನಾನು ಅವರಿಗೆ ಹೇಳಕ್ಕೆ ಬಯಸ್ತೇನೆ, ದೇಶಕ್ಕಿಂತ ಕೊಮೆನಿ ದೊಡ್ಡವನಲ್ಲ. ನೀವು ದೇಶಕ್ಕಿಂತ ಕೊಮೆನಿ ದೊಡ್ಡವನು ಅಂತ ಭಾವಿಸಿರೋದೇ ನಿಮ್ಮ ದೌರ್ಬಲ್ಯ. ಮತ್ತು ನೀವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ನಿಮ್ಗೆ ಅಧಿಕಾರ ಸಿಕ್ಕಿದೆ, ನಿಮ್ಗೆ ಹಕ್ಕು ಸಿಕ್ಕಿದೆ. ನಿಮಗೆ ಸಂವಿಧಾನವೇ ಬೇಡ ಅಂತ ಅನ್ನೋದಾದರೆ, ನಿಮಗೆ ಸರಿಯಾವೇ ಮುಖ್ಯ ಅನ್ನೋದಾದರೆ, ಸಂವಿಧಾನ ಮುಖ್ಯ ಅಲ್ಲ ಅಂತ ಅನ್ಸೋದಾದರೆ, ನೀವು ಭಾರತೀಯರಂತ ಅನ್ಸ್ಕೊಳ್ಳೋಕ್ಕೂ ಕೂಡ ಯೋಗ್ಯತೆಯನ್ನು ಕಳ್ಕೊಳ್ತೀರಿ. ಸಂವಿಧಾನವನ್ನು ಯಾರು ಒಪ್ಕೊಳ್ತೀರಿ ಅವ್ರು ಮಾತ್ರ ಭಾರತೀಯರಾಗುವಂಥ ಯೋಗ್ಯತೆಯನ್ನು ಉಳಿಸ್ಕೊಳ್ತೀರಿ. ಸಂವಿಧಾನ ಒಪ್ಕೊಳ್ಳದೇ ಇದ್ದವರು ನೀವು ಭಾರತೀಯರಾಗುವಂಥ ಯೋಗ್ಯತೆಯನ್ನೇ ನೀವು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮುಂಕಣವ ಗಾಂಧಾರಿಗೂ 101 ಜನ ಮಕ್ಕಳಿದ್ರು. ಕುರುಕ್ಷೇತ್ರ ಯುದ್ಧದಲ್ಲಿ 101 ಜನ ಉಳಿಲಿಲ್ಲ, 5 ಜನ ಪಾಂಡವರೇ ಉಳಿದಿದ್ದು. ಗಾಂಧಾರಿಯು 101 ಮಕ್ಕಳನ್ನೇ ತಾನು ಹೆತ್ತಿದ್ದು. ಹೆರುವ ಮಕ್ಕಳು ಯೋಗ್ಯರಾಗಿರಬೇಕು. ಹೆರುವ ಮಕ್ಕಳು ಅವ್ರನ್ನ ಯೋಗ್ಯರಾಗಿ ಬೆಳೆಸಬೇಕು. ಯೋಗ್ಯರಾಗಿ ಬೆಳೆಸ್ದಲೇ ದುರ್ಯೋಧನ ದುಶ್ಯಾಸನರಾಗಿ ಬೆಳೆಸಿದರೆ ಕೆಲವು ಕಾಲ ಅವರು ಮೆರಿಬಹುದು, ಆಮೇಲೆ ಏನಾಗ್ತಾರೆ, ನಾಶವಾಗ್ತಾರೆ. ಅದಕ್ಕೆ ನೀವು ಹೆರಿ ಅವ್ರನ್ನ ಯೋಗ್ಯ ಮಕ್ಕಳನ್ನಾಗಿ ಬೆಳೆಸಿ. ಅವ್ರನ್ನ ಭಯೋತ್ಪಾದಕರನ್ನಾಗಿ ಬೆಳೆಸಿದರೆ ಅವರು ನಾಶವಾಗ್ತಾರೆ, ನಿಮ್ಮನ್ನು ನಾಶ ಮಾಡ್ತಾರೆ. ಅವ್ರನ್ನ ಯೋಗ್ಯರನ್ನಾಗಿ ಬೆಳೆಸಿದರೆ, ಅವ್ರನ್ನ ಅಬ್ದುಲ್ ಕಲಾಂ ಥರ ಬೆಳೆಸಿದರೆ, ಶಿಶುನಾಳ ಶರೀಫ್ ಥರ ಬೆಳೆಸಿದರೆ ಸತ್ ಮೇಲೂ ಬದುಕ್ತಾರೆ. ಇಲ್ಲದೇ ಇದ್ದರೆ ಅವರು ನಿಮ್ಮನ್ನು ನಾಶ ಮಾಡಿ ಅವರು ನಾಶವಾಗ್ತಾರೆ. ಹಾಗಾಗಿ 100 ಮಕ್ಕಳನ್ನ ಹೆರಿ, 100 ಮಕ್ಕಳನ್ನ ಯೋಗ್ಯರನ್ನಾಗಿ ಬೆಳೆಸಿ. ಅಥವಾ 3 ಮಕ್ಕಳನ್ನ ಹೆತ್ತು ಆ 3 ಮಕ್ಕಳನ್ನ ಜಗತ್ತು ಮೆಚ್ಚುವಂತೆ ಬೆಳೆಸಿ. ಆಗ
ನೀವು ಆ 3 ಮಕ್ಕಳಲ್ಲೇ ಮಹಾತಾಯಿ ಅಂತ ಅನ್ಸ್ಕೊಳ್ತೀರಿ. ಇಲ್ಲ 100 ಮಕ್ಕಳನ್ನ ಹೆತ್ತರುವೆ ಅವು ವರ ಆಗೋದ್ರ ಬದಲಿಗೆ ಶಾಪ ಆದರೆ ಅವು ನಿಮಗೂ ಶಾಪ ಆಗ್ತಾರೆ, ನಿಮ್ಮನ್ನು ಕಣ್ಣೀರು ಹಾಕ್ಸಿ ಅವು ನಾಶವಾಗಿ ಹೋಗ್ತವೆ. ಹಾಗಾಗಿ ಹೆರೋ ಮಾತಾಡ್ತಿದ್ರಿ, ಹೆರೋಕ್ಕೆ ಅವಕಾಶ ಇದೆ, ನಿಮ್ಮ ಸಾಮರ್ಥ್ಯ ಮೀರೇ ಹೆರಿ. ಆದರೆ ಹೆತ್ತವ್ರನ್ನ ಹೆಂಗೆ ಬೆಳೆಸಬೇಕು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಬುದ್ಧಿ ಇರಲಿ. ಹೆತ್ತವ್ರನ್ನ ಭ್ರಷ್ಟರಾಗಿ ಭಯೋತ್ಪಾದಕರಾಗಿ ಬೆಳೆಸ್ದಲ್ಲೇ ಯೋಗ್ಯರನ್ನಾಗಿ ಬೆಳೆಸಿ. ಅದಕ್ಕೆ 5 ಮಕ್ಕಳಿದ್ರು ಮುತ್ತಿನಂತ ಪಾಂಡವ್ರ ಥರ 5 ಮಕ್ಕಳನ್ನ ಹೆರಿ, ಕೌರವ್ರ ಥರ 100 ಮಕ್ಕಳನ್ನ ಹೆತ್ತು ಆ 100 ಮಕ್ಕಳು ನಾಶವಾದರೆ ಎದೆ ಬಡ್ಕೋಬೇಕು, ಅಷ್ಟೇ ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ.